ಚಂದ್ರಕಾಂತ ಸ್ಫಟಿಕ ಮತ್ತು ಹೇಮಾವತಿ ಕಾಡಿನ ರಹಸ್ಯದ ಕಥೆ. ಬಹಳ ವರ್ಷಗಳ ಹಿಂದೆ ಸುಂದರವಾದ ಅರಳಾಪುರ ಎಂಬ ಹಳ್ಳಿ ಇತ್ತು. ಆ ಹಳ್ಳಿಯ ಒಂದು ತುದಿಯಲ್ಲಿ ಹೇಮಾವತಿ ಎಂಬ ವಿಶಾಲ ಮತ್ತು ಅತಿ ಪ್ರಾಚೀನ ಅರಣ್ಯವಿತ್ತು. ಈ ಅರಣ್ಯವೆಂದರೆ ಹಳ್ಳಿಯ ಹುಡುಗ ರಾಜನಿಗೆ ಪ್ರಾಣ. ದಿನವೂ ಶಾಲೆ ಮುಗಿದ ನಂತರ ಕಾಡಿನ ಅಂಚಿಗೆ ಹೋಗಿ ಮರಗಳೊಂದಿಗೆ ಮಾತನಾಡುವುದು, ಪಕ್ಷಿಗಳ ಹಾಡು ಕೇಳುವುದು ಅವನ ನೆಚ್ಚಿನ ಕೆಲಸವಾಗಿತ್ತು. ಹೇಮಾವತಿ ಅರಣ್ಯವು ಮರಗಿಡಗಳಿಂದ, ಬಣ್ಣ ಬಣ್ಣದ ಹೂವುಗಳಿಂದ, ಚಿಲಿಪಿಲಿಗುಟ್ಟುವ ಪಕ್ಷಿಗಳಿಂದ, ಸಣ್ಣಪುಟ್ಟ ಜರಿಗಳಿಂದ ಜೀವಂತವಾಗಿತ್ತು. ಒಂದು ದಿನ ರಾಜ ಕಾಡಿಗೆ ಹೋದಾಗ ಏನೋ ಬದಲಾವಣೆಯಾಗಿತ್ತು. ಪಕ್ಷಿಗಳ ಎಂದಿನ ಕಲರವ ಇರಲಿಲ್ಲ. ಜರಿಗಳ ನಾದ ಮೌನವಾಗಿತ್ತು. ಮರಗಳು ತಮ್ಮ ಹಸಿರನ್ನು ಕಳೆದುಕೊಂಡು ಮಂಕಾಗಿ ಕಾಣುತ್ತಿದ್ದವು. ಮಣ್ಣು ಒಣಗಿ ಹೂವುಗಳು ಬಾಡುತ್ತಿದ್ದವು. ರಾಜನಿಗೆ ತೀವ್ರ ದುಃಖವಾಯಿತು. ಏನಾಗಿದೆ ಎಂದು ತಿಳಿಯಲು ಅವನು ಕಾಡಿನ ಆಳಕ್ಕೆ ಸಾಗಿದನು. ಕಾಡಿನ ಹೃದಯ ಭಾಗದಲ್ಲಿ ಒಂದು ಬೃಹತಾಲದ ಮರವಿತ್ತು. ಅದರ ಬೇರುಗಳು ಭೂಮಿಯಲ್ಲಿ ಆಳವಾಗಿ ಹಾಸಿದ್ದವು. ಶತಮಾನಗಳ ಇತಿಹಾಸವನ್ನು ಹೇಳುವಂತಿತ್ತು. ರಾಜ ಆ ಮರದ ಬುಡದಲ್ಲಿ ಕುಳಿತು ಕಾಡಿನ ಈ ಸ್ಥಿತಿಗೆ ಬೇಸರಪಟ್ಟನು. ಆಗ ಅನಿರೀಕ್ಷಿತವಾಗಿ ಆ ಬೃಹತಾಲದ ಮರವು ದಿವ್ಯವಾದ ಮತ್ತು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಿತು. ಮಗನೇ, ರಾಜ ಎಂದಿತು. ರಾಜ ಆಶ್ಚರ್ಯಚಕಿತನಾದನು. ನೀನು ಯಾರು? ನೀನು ಮಾತನಾಡುವೆಯಾ ಎಂದು ಕೇಳಿದನು. ಆಗ ಮರವು ಹೇಳಿತು, ನಾನು ಈ ಹೇಮಾವತಿ ಅರಣ್ಯದ ಆತ್ಮ. ನನ್ನ ಹೆಸರು ಜ್ಞಾನವೃಕ್ಷ. ಕಾಡಿನ ಈ ಸ್ಥಿತಿಗೆ ಒಂದು ಕಾರಣವಿದೆ. ನಮ್ಮ ಕಾಡಿನ ಜೀವಶಕ್ತಿ, ಚೈತನ್ಯದ ಹೂವು ಒಂದಿದೆ. ಅದು 1000 ವರ್ಷಗಳಿಗೊಮ್ಮೆ ಅರಳುತ್ತದೆ ಮತ್ತು ಅದರ ಬೆಳಕಿನಿಂದ ಕಾಡು ಜೀವಂತವಾಗಿರುತ್ತದೆ. ಆದರೆ ಆ ಹೂವಿಗೆ ನಿರಂತರವಾಗಿ ಪರಿಶುದ್ಧ ಚಂದ್ರನ ಬೆಳಕು ಬೇಕು. ಕಾಡಿನ ದುಷ್ಟ ಮಾಂತ್ರಿಕ ಕೌಶಿಕ ಅದನ್ನು ಮರೆಮಾಚಿ ಕತ್ತಲಲ್ಲಿಡಲು ಯತ್ನಿಸಿದ್ದಾನೆ. ಹಾಗಾದರೆ ಈಗೇನು ಮಾಡಬೇಕು ಎಂದು ರಾಜನು ಕಾಳಜಿಯಿಂದ ಕೇಳಿದನು. ಮಗನೇ, ಈ ಕಾಡಿನ ಹೃದಯ ಭಾಗದಲ್ಲಿ ಒಂದು ಚಂದ್ರಕಾಂತ ಸ್ಫಟಿಕ ಮಣಿ ಅಡಗಿದೆ. ಅದು ಚಂದ್ರನ ಬೆಳಕನ್ನು ತನ್ನೊಳಗೆ ಹೀರಿಕೊಂಡು ಹೂವಿನ ಮೇಲೆ ಪ್ರತಿಫಲಿಸುವ ಶಕ್ತಿ ಹೊಂದಿದೆ. ಕೌಶಿಕ ಅದನ್ನು ದೊಡ್ಡ ಶಿಲೆಯ ಕೆಳಗೆ ಅಡಗಿಸಿಟ್ಟಿದ್ದಾನೆ. ನೀನು ಆ ಮಣಿಯನ್ನು ಹುಡುಕಿ ಅದನ್ನು ಸರಿಯಾದ ಜಾಗದಲ್ಲಿ ಕಾಡಿನ ಶಿಲೆಯ ಮೇಲೆ ಇಡಬೇಕು. ಆಗ ಮಾತ್ರ ಚೈತನ್ಯದ ಹೂವು ಮತ್ತೆ ಅರಳುತ್ತದೆ ಮತ್ತು ಕಾಡು ಮತ್ತೆ ಜೀವ ಪಡೆಯುತ್ತದೆ ಎಂದಿತು. ರಾಜನು ಧೈರ್ಯದಿಂದ ಒಪ್ಪಿಕೊಂಡನು. ಜ್ಞಾನವೃಕ್ಷವು ಮಣಿ ಇರುವ ಮಾರ್ಗವನ್ನು ವಿವರಿಸಿತು. ಕಲ್ಲುಗಳ ನಡುವೆ ಹರಿಯುವ ಝರಿ, ದಟ್ಟ ಪೊದೆಗಳ ಮೂಲಕ, ಒಣಗಿದ ಬಳ್ಳಿಗಳನ್ನು ದಾಟಿ ಕೊನೆಗೆ ಒಂದು ಪುರಾತನ ಗುಹೆಯೊಳಗೆ ತಲುಪಬೇಕಿತ್ತು. ರಾಜ ತನ್ನ ಸಣ್ಣ ಬಟ್ಟೆಯ ಚೀಲದಲ್ಲಿ ನೀರು ಮತ್ತು ಹಣ್ಣುಗಳನ್ನು ಇಟ್ಟುಕೊಂಡು ಪ್ರಯಾಣ ಆರಂಭಿಸಿದನು. ಕತ್ತಲೆಯ ಗುಹೆಯೊಳಗೆ ಕಾಲಿಟ್ಟಾಗ ಅವನಿಗೆ ಭಯವಾಯಿತು. ಆದರೆ ಕಾಡಿನ ಮೇಲಿನ ಪ್ರೀತಿ ಅವನನ್ನು ಮುಂದೆ ಹೋಗುವಂತೆ ಮಾಡಿತು. ಗುಹೆಯ ಆಳದಲ್ಲಿ ಒಂದು ಪುರಾತನ ಶಿಲೆಯ ಮೇಲೆ ಹೊಳೆಯುವ ನೀಲಿ ಬಣ್ಣದ ಚಂದ್ರಕಾಂತ ಸ್ಫಟಿಕ ಮಣಿ ಬಿದ್ದಿತ್ತು. ಅದರ ಸುತ್ತ ಸಣ್ಣ ಸಣ್ಣ ಮಾಂತ್ರಿಕ ಅಕ್ಷರಗಳು ಕೆತ್ತಿದ್ದವು. ರಾಜನು ಆ ಮಣಿಯನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡನು. ಹೊರಬಂದು ಜ್ಞಾನವೃಕ್ಷವು ಹೇಳಿದ ದೊಡ್ಡ ಶಿಲೆಯನ್ನು ಹುಡುಕಿದನು. ಅದು ದೊಡ್ಡ ವೃತ್ತಾಕಾರದ ನುಣುಪಾದ ಕಲ್ಲಿನ ಪೀಠವಾಗಿತ್ತು. ಸೂರ್ಯಾಸ್ತವಾಗಿ ಚಂದಿರ ಮೂಡಿದಾಗ ರಾಜ ಆ ಮಣಿಯನ್ನು ದೊಡ್ಡ ಶಿಲೆಯ ಮೇಲೆ ಎಚ್ಚರಿಕೆಯಿಂದ ಇಟ್ಟನು. ತಕ್ಷಣ ಮಣಿಯು ಬೆಳ್ಳಿ ಬಣ್ಣದ ಬೆಳಕನ್ನು ಹೊರಸೂಸಿತು. ಆ ಬೆಳಕು ಆಕಾಶಕ್ಕೆ ಚಿಮ್ಮಿ
ಚಂದ್ರನ ಬೆಳಕಿನೊಂದಿಗೆ ಒಂದಾಗಿ ಮತ್ತೆ ಕೆಳಗೆ ಬಂದು ಬಾಡಿದ್ದ ಚೈತನ್ಯದ ಹೂವಿನ ಮೇಲೆ ಬಿತ್ತು. ಅದ್ಭುತ! ಕ್ಷಣಮಾತ್ರದಲ್ಲಿ ಬಾಡಿದ್ದ ಹೂವು ನಿಧಾನವಾಗಿ ಅರಳಲು ಪ್ರಾರಂಭಿಸಿತು. ಅದರ ದಳಗಳು ಮಿಂಚಿದವು, ದಿವ್ಯವಾದ ಸುಗಂಧ ಹರಡಿತು. ಹೂವಿನಿಂದ ಹೊರಟ ಚೈತನ್ಯದ ಶಕ್ತಿ ಕಾಡಿನ ಪ್ರತಿ ಮರ, ಬಳ್ಳಿ ಮತ್ತು ಕಣಕಣವನ್ನು ಆವರಿಸಿತು. ಮರಗಳು ಮತ್ತೆ ಹಸಿರಾದವು, ಪಕ್ಷಿಗಳು ಚಿಲಿಪಿಲಿಗುಟ್ಟಿದವು, ಜರಿಗಳು ತಮ್ಮ ಎಂದಿನ ನಾದವನ್ನು ಹೊರಸೂಸಿದವು. ಕಾಡು ಮತ್ತೆ ಜೀವಂತವಾಯಿತು. ಜ್ಞಾನವೃಕ್ಷವು ರಾಜನಿಗೆ ಕೃತಜ್ಞತೆಯಿಂದ ಧನ್ಯವಾದಗಳನ್ನು ಅರ್ಪಿಸಿತು. ರಾಜ ಅರಳಾಪುರಕ್ಕೆ ಮರಳಿದನು. ಅವನ ಹೃದಯ ಸಂತೋಷದಿಂದ ತುಂಬಿತ್ತು. ಹೇಮಾವತಿ ಅರಣ್ಯ ಮತ್ತೆ ತನ್ನ ಹಿಂದಿನ ವೈಭವವನ್ನು ಮರಳಿ ಪಡೆಯಿತು. ರಾಜನು ಕಾಡಿನ ರಕ್ಷಕನೆಂದು ಸದಾ ಜನರಿಗೆ ನೆನಪಾದನು. ಕಾಡಿನ ಸೌಂದರ್ಯ ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಅವನ ಕಥೆ ಸಾರಿತು. ನಿಮಗೆ ಈ ಕಥೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ.